ನಮಸ್ಕಾರ, ಸುವರ್ಣ ನ್ಯೂಸ್ನ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಒಂದು ವಿಭಿನ್ನ ರೀತಿಯ ಕಥೆಯುಳ್ಳ ಚಿತ್ರ ತೆರೆ ಕಾಣ್ತಾ ಇದೆ. ಕಮರ್ಷಿಯಲ್ ಚಿತ್ರಗಳ ಟ್ರೆಂಡ್ ಇರೋ ಈ ಟೈಮ್ನಲ್ಲಿ ಈ ರೀತಿಯ ಕತೆ ತೆರೆ ಕಂಡು ಯಶಸ್ವಿ ಕಾಣೋದು ಅಂದರೆ ತುಂಬಾನೇ ಚಾಲೆಂಜಿಂಗ್. ಅಂಥ ವಿಭಿನ್ನ ಕಥೆಯುಳ್ಳ ಚಿತ್ರ ಅಂದರೆ ಜಟ್ಟ. ಸೊ ಈ ಚಿತ್ರದ ಬಗ್ಗೆ ಸಾಕಷ್ಟು ಮಾತಾಡೋಕೆ ಚಿತ್ರತಂಡ ನನ್ನ ಜೊತೆ ಇದೆ. ಮೊದಲಿಗೆ ಈ ಚಿತ್ರದ ನಾಯಕಿ ಸುಕೃತ ವಾಗ್ಲೆ ನನ್ನ ಜೊತೆ ಇದ್ದಾರೆ. ನಮಸ್ತೆ. ಇನ್ನು ಚಿತ್ರದ ನಾಯಕ ಕಿಶೋರ್ ಅವರಿದ್ದಾರೆ, ನಿಮಗೂ ಸ್ವಾಗತ. ಇನ್ನು ಈ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್ ಗಿರಿರಾಜ್ ನಮ್ಮ ಜೊತೆ ಇದ್ದಾರೆ, ನಿಮಗೂ ಸ್ವಾಗತ. ಸೊ ಮೊದಲಿಗೆ ಹೀರೋಯಿಂದಾನೇ ಸ್ಟಾರ್ಟ್ ಮಾಡೋಣ, ನಿಮ್ಮಿಂದಾನೇ. ಸೊ ಕಿಶೋರ್ ಕಮರ್ಷಿಯಲ್ ಚಿತ್ರಗಳಿಂದ ತುಂಬಾ ದೂರವಾಗಿದ್ದಾರೆ ಅಂತ ನಮ್ಗನ್ನಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಅಟ್ಟಹಾಸ ತೆರೆ ಕಾಣ್ತು, ಭಾಗೀರಥಿ ಅದರಿಂದ ಬಂತು, ಈಗ ಜಟ್ಟ. ಏನು ಈ ರೀತಿಯ ಚಿತ್ರಗಳು ಗೊತ್ತಿಲ್ಲ. ನನ್ನ ಸೆಲೆಕ್ಟ್ ಮಾಡ್ಕೊಂಡಂಥ ಡೈರೆಕ್ಟರ್ಗಳಿಗೆ ಅವ್ರನ್ನ ಕೇಳಬೇಕು ನಾನು, ಯಾಕೆ ನನ್ನನ್ನು ಈ ಥರದ ಚಿತ್ರಗಳಿಗೆ ಯಾಕೆ ಮಾಡ್ತಿದ್ದೀರಾ ಅಂತ. ಮೋಸ್ಟ್ ಆಫ್ಲಿ ನಂದು ಕಾನ್ಷಿಯಸ್ ಡಿಸಿಷನ್ ಇದ್ದಿದೆ ಅನಿಸುತ್ತೆ. ಎಲ್ಲ ಭಾಷೆಗಳನ್ನು ಮಾಡ್ತಾ ಇರೋದ್ರಿಂದ ಬರೀ ಹೊಟ್ಟೆಪಾಡಿಗೆ ಸಿನಿಮಾ ಮಾಡೋ ಅವಶ್ಯಕತೆ ಬಂದಿಲ್ಲ ಅಷ್ಟಾಗಿ. ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಮೋಸ್ಟ್ ಆಫ್ಲಿ ನನ್ನ ದೃಷ್ಟಿಯಲ್ಲಿ ಒಳ್ಳೆ ಸಿನಿಮಾ ಅನ್ನೋ ಸಿನಿಮಾಗಳನ್ನ ಮಾಡೋದು ಪ್ರಯತ್ನ. ಇಲ್ಲ, ನೀವು ಮಾಡಿರೋದು ಒಂದು ರೀತಿ ತುಂಬಾ ಯಶಸ್ಸು ಕಂಡಿದೆ. ಕೆಲವು ಚಿತ್ರಗಳು ಬರುತ್ತವೆ, ಮರೆ ಆಗ್ಬಿಡುತ್ತವೆ. ಆದರೆ ಭಾಗೀರಥಿ ಹಂಗಾಗಿಲ್ಲ, ಅಟ್ಟಹಾಸ ಹಂಗಾಗಿಲ್ಲ, ಈಗ ಜಟ್ಟ ಕೂಡ ರಿಲೀಸಿಗೆ ರೆಡಿ ಆಗಿದೆ. ಸೊ ನಿಮಗೆ ಸಿಕ್ಕಿರೋ ಪಾತ್ರಗಳು ಹಾಗೆ ಜನರ ಗಮನ ಸೆಳೀತಿದೆ ಅಂತ ಅನ್ಸುತ್ತೆ. ಸಿನಿಮಾ ಮಾಡೋರು ಬದಲಾಗ್ತಾ ಇದ್ದಾರೆ, ಹೊಸ ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ, ಹೊಸ ಥರ ಆಲೋಚನೆ ಮಾಡೋ ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ. ಸೊ ಈಗ ಸೀರಿಯಸ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಹಿಟ್ ಆಗ್ತಾ ಇದೆ ಅಂದರೆ ಆಡಿಯನ್ಸು ಬದಲಾಗ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲ ಆಡಿಯನ್ಸ್ ಅವರೇ ಇದ್ರೆ ಅನಿಸುತ್ತೆ, ಆಡಿಯನ್ಸ್ಗೆ ನಾವು ಇಂಥದನ್ನೆಲ್ಲ ಕೊಟ್ಟಿರಲಿಲ್ಲ ಅನಿಸುತ್ತೆ. ಸೊ ಮೋಸ್ಟ್ಲಿ ಕೊಟ್ಟಾಗ ತೊಗೊಳ್ತಾ ಇದ್ದಾರೆ ಜನ ಅಂತಂದರೆ ಪೂರ್ತಿ ನಮ್ಮ ಪ್ರೇಕ್ಷಕರ ಅಭಿರುಚಿ, ನಿರ್ದೇಶಕರ ಅಭಿರುಚಿ, ಜನಗಳ ಅಭಿರುಚಿ ಎಲ್ಲನೂ ಬದಲಾಗ್ತಾ ಇದೆ ಅನಿಸುತ್ತೆ. ಸೊ ಅದರ ಒಂದು ಭಾಗ ಅಷ್ಟೇ. ಇನ್ನು ಕ್ಯಾಪ್ಟನ್ ಆಫ್ ದಿ ಶಿಪ್ ಗಿರಿರಾಜ್ ಅವರು ಕಮರ್ಷಿಯಲ್ ಟ್ರೆಂಡ್ ಚೆನ್ನಾಗಿ ನಡೀತಾ ಇದೆ ಅಂತ, ಆ ಟ್ರೆಂಡ್ ಮಧ್ಯದಲ್ಲಿ ಈ ರೀತಿ ಕಥೆಯುಳ್ಳ ಒಂದು ಚಿತ್ರ ತೆರೆ ಕಂಡು ಯಶಸ್ವಿ ಕಾಣೋದು ಎಷ್ಟು ಈಸಿ ಅಂತ ನಿಮ್ಗೆ ಅನ್ಸುತ್ತೆ? ಈಸಿನೋ ಕಷ್ಟನೋ ಅಂತ ಹೇಳೋಕ್ಕೆ ಇನ್ನೂ ಇದಕ್ಕೆ ಯಾವುದೇ ಪ್ರೆಸಿಡೆನ್ಸ್ ಇಲ್ಲ. ಆ್ಯಕ್ಚುಲಿ ಜಟ್ಟ ಥರದ ಸಬ್ಜೆಕ್ಟ್ಗೆ ಯಾವುದೇ ರೀತಿಯ ಪ್ರೆಸಿಡೆನ್ಸ್ ಇಲ್ಲ. ನಾವು ಯು ಕೆನಾಟ್ ಸೇ ಇದೊಂದು ಆರ್ಟ್ ಸಿನಿಮಾ ಅನ್ನೋ ಇದಕ್ಕೆ ನಾವು ಇದನ್ನು ಬ್ರಿಡ್ಜ್ ಮಾಡೋಕ್ಕೆ, ಸೈಡ್ ಲೈನ್ ಮಾಡೋಕ್ಕೆ ಆಗಲ್ಲ. ಸೊ ಒಂದು ವೇಳೆ ಕಷ್ಟ ಇದ್ದರೂ ಕೂಡ ನಾವು ಹಿಂಗಿದ್ದರೂ ಯಾವುದೇ ಸಿನಿಮಾವನ್ನು ಮಾಡಿ ಅದನ್ನು ರಿಲೀಸ್ ಮಾಡ್ಬೇಕಾದ್ರೆ ಕಷ್ಟಪಡಲೇಬೇಕು. ಸೊ ಹಾಗಿದ್ರೆ ಅದೇ ಕಷ್ಟನ ಯಾವುದೋ ಒಂದು ಬದ್ಧತೆಗೆ ನಾವು ಬದ್ಧರಾಗಿ, ಯಾವುದೋ ಒಂದು ನಂಬಿಕೆಗೆ ಬದ್ಧರಾಗಿ ನಾವು ಏನಕ್ಕೆ ಸಿನಿಮಾ ಮಾಡಬಾರ್ದು. ಹಾಗೆ ನನ್ನ ನಂಬಿಕೆ, ನಾನು ಸುಮಾರು ಕಡೆ ಹೇಳಿದ್ದೀನಿ, ದಟ್ ಆನ್ ಆರ್ಟಿಸ್ಟ್ ಶುಡ್ ಬಿ ದ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಅಂತ. ಸೊ ಜಟ್ಟ ಅದೇ ಥರದ ಒಂದು ಪ್ರಾಮಾಣಿಕ ಪ್ರಯತ್ನ. ನಾವು ಇಲ್ಲಿ ಒಂದು ಸಮುದಾಯಕ್ಕೆ, ಒಂದು ವಿಷಯಕ್ಕೆ, ಒಂದು ವ್ಯವಸ್ಥೆಯ ವಿರುದ್ಧದ ಒಂದು ಧ್ವನಿಯಾಗಲಿಕ್ಕೆ ಪ್ರಯತ್ನಿಸಿದ್ವಿ. ಇದು ಗೆಲ್ಲತ್ತೆ ಬಿಡತ್ತೆ ಅನ್ನೋದು ನನ್ನ ಪ್ರಕಾರ ಫಸ್ಟ್ ಇದರ ಕೃತಿಯ ಸಾಪೇಕ್ಷತೆಯಲ್ಲೇ ನೋಡಿದಾಗ ಇದು ಹೇಳೋಕೆ ಬೇಕಾದ ಅಂಶವನ್ನು ಅದರ ಯಾವುದೇ ರೀತಿಯ ಇದಿಲ್ಲದೆ, ಏನು ಓರೆಕೋರೆಗಳಿಲ್ಲದೆ ಅಥವಾ ಯಾವುದೇ ಒಂದು ಹಿಡನ್ ಅಜೆಂಡಾಗಳಿಲ್ಲದೆ ಮುಕ್ತವಾಗಿ ಹೇಳಿದ್ದೀವಿ. ಈಗ ಅದನ್ನು ಜನರಷ್ಟೇ ಮುಕ್ತವಾಗಿ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನಾವು ಎಲ್ಲೇ ಹೋದರೂ ಕೂಡ ಜನರು ಒಂಥರದ ಪ್ರಶ್ನೆ ಕೇಳ್ತಾರೆ, ಸರ್ ಇದು ನಾವ್ಯಾಕೆ ಸರ್ ಹಂಗೆ ಮಾಡಲ್ಲ, ನಾವ್ಯಾಕೆ ಸರ್ ಹಂಗೆ ಮಾಡಲ್ಲ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಡಿಸೈರ್ ಇದೆ, ನಮ್ಮ ಸಿನಿಮಾಗಳು ಬದಲಾಗಬೇಕು, ನಮಗೂ ಬೇರೆ ಥರದ ಸಿನಿಮಾ ಬೇಕು ಅಂತ ಹೇಳ್ಕೊಂಡು. ಸೊ ಈಗ ಅದು ಟೆಸ್ಟಿಂಗ್ ಪಾಯಿಂಟಿಗೆ ಬಂದಿದೆ. ಸೊ ಅವರ ಮಾರ್ಕೆಟ್ ಡಿಮಾಂಡೇ ಇದು ಆರ್ಟಿಸ್ಟಿಕ್ ಡಿಮಾಂಡ್ ಅಲ್ಲ, ಇದೊಂದು ಮಾರ್ಕೆಟ್ ಡಿಮಾಂಡ್. ಏನೋ ಬೇರೆ ಥರದ್ದು ಕೊಡಿ ಅಂತ ಹೇಳೋ ಮಾರ್ಕೆಟ್ ಡಿಮಾಂಡ್ಗೆ ನಾವು ಒಂದು ಸಿನಿಮಾ ಮಾಡಿದ್ದೀವಿ. ಈಗ ಅದು ನೋಡಬೇಕು. ಸೊ ಈಗ ಜಟ್ಟ ಒಂದು ಡಿಫ್ರೆಂಟ್ ಸ್ಟೋರಿ. ಸೊ ಈ ಜಟ್ಟನ ಲೈನ್ ಏನು? ಜಟ್ಟದ ಲೈನು ಎರಡು ತೀವ್ರವಾದ ಫಿಲಾಸಫಿಗಳ ಮಧ್ಯೆ ಇದೆ. ಒಂದು ಸೇಡೊಂದೇ ಪರಮಸುಖ ಅಂತ, ಯಾವುದು? ಸೇಡೊಂದೇ ಪರಮಸುಖ ಅಂತ, ಇನ್ನೊಂದು ದೈವೇ ಧರ್ಮದ ಮೂಲ ಅಂತ. ಇದೆರಡರ ಮಧ್ಯದ ಒಂದು ಬ್ರಿಡ್ಜಿಂಗ್ ಲೈನೇ ಜಟ್ಟದ ಆ್ಯಕ್ಚುಲ್ ಸ್ಟೋರಿ ಲೈನ್. ಏನು ಸೇಡೊಂದೇ ಪರಮಸುಖ ಅಂದರೆ, ಸೇಡು ಅನ್ನೋದು ನಮ್ಮ ಈಗೋವಿನ ಒಂದು ಮ್ಯಾಕ್ಸಿಮಮ್ ಅಂತದ್ದು. ಒಬ್ಬರ ಬಗ್ಗೆ ನಾವು ಹೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ನಮ್ಮ ಈಗೋವನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ಬೇಕು. ನಾವು ನಮ್ಮೊಳಗಿರುವಂಥ ಒಂದು ಹಂಭಾವವನ್ನು ಅದು ನೀರೇರಿತಾ ಇರಬೇಕಾಗತ್ತೆ. ಅದು ತುಂಬ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಷ್ಟಪಡದೇ ಇದ್ದವ್ರಿಗೆ ಕೆಟ್ಟದಾದಾಗ ಅಥವಾ ಅವ್ರ ಬಗ್ಗೆ ಯಾರಾದರೂ ಕೆಟ್ಟದ ಹೇಳಿದಾಗ ನಮ್ಗೆ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ, ನಾವು ಹತ್ತಿರ ಆಗ್ಲಿಕ್ಕೆ ಶುರು ಆಗ್ತೀವಿ. ಸೊ ಆಗ ಸೇಡೊಂದೇ ಪರಮಸುಖ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಅದು ಹಾಗಲ್ಲ. ಇನ್ನೊಂದು ಕಡೆ ದೈವೇ ಧರ್ಮದ ಮೂಲ ಆಗುತ್ತೆ, ವೇರ್ ವಿ ಹ್ಯಾವ್ ಟು ಗಿವ್ ಅಪ್. ನಾವು ಅದನ್ನು ಬಿಟ್ಕೊಂಡು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಹೋಗುವಂಥ ಒಂದು ಅವಕಾಶ ಇರಬೇಕು. ಚಿತ್ತಾಲ್ರು ಅದನ್ನು ಚೆನ್ನಾಗಿ ಹೇಳ್ತಾರೆ, ದಟ್ ವಿ ಆರ್ ನಾಟ್ ಬಾರ್ನ್ ಆ್ಯಸ್ ಹ್ಯೂಮನ್ಸ್, ವಿ ಆರ್ ಬಾರ್ನ್ ಟು ಬಿಕಮ್ ಹ್ಯೂಮನ್ಸ್ ಅಂತ. ನಾವು ಯಾರೂ ಮನುಷ್ಯರಾಗಿ ಹುಟ್ಟಿಲ್ಲ ಅಂತೆ, ನಾವೆಲ್ಲರೂ ಮನುಷ್ಯರಾಗ್ಲಿಕ್ಕೆ ಹುಟ್ಟಿದ್ದೀವಿ ಅಂತ. ಸೊ ಜಟ್ಟ ಆ ಒಂದು ಭಾವವನ್ನೇ ಶೋಧಿಸುವ ಒಂದು ಕತೆ. ಇನ್ನು ಈ ಚಿತ್ರದ ನಾಯಕಿ, ನೀವು ಆವಾಗಲೇ ಹೇಳ್ತೀರಿ ಕಮರ್ಷಿಯಲ್ಗೂ ಆರ್ಟ್ಗೂ ಇದೊಂದು ಬ್ರಿಡ್ಜ್ ಇದ್ದಂಗೆ. ಆ ಬ್ರಿಡ್ಜಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ನಟಿಯಾಗಿ ನಟಿಸ್ತಿದ್ದೀನಿ. ಕಾಡಿಗೇನಕ್ಕೆ ಹೋಗ್ತೀರಾ? ಇವರನ್ನ ಚೇಂಜ್ ಮಾಡೋಕ್ಕೆ, ಇವರನ್ನ ನಾಡಿನ ಮನುಷ್ಯನಾಗಿ ಮಾಡಲಿಕ್ಕೆ ನಾನು ನಾಡಿಂದ ಕಾಡಿಗೆ ಹೋಗ್ತೀನಿ. ಹೇಗಿದೆ ನಿಮ್ಮ ಪಾತ್ರ?
ಕಂಪ್ಲೀಟ್ ಫಿಲ್ಮ್ ನಾನು ಇನ್ನೂ ನೋಡಿಲ್ಲ ಬಿಕಾಸ್ ಆ ಸರ್ಪ್ರೈಸ್ ನನಗಿನ್ನೂ ಆ ಫೀಲಿಂಗ್ ಏನು ಫಸ್ಟ್ ಮಾಡ್ಬೇಕಾದ್ರೆ ಹೇಗಿತ್ತು? ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು. ರಿಯಲ್ ಆಗಿ ನಾನು ಸಾಗರಿಕಾ ಲೈಫ್ನ ನಡ್ಕೊಂಡು ಹೋಗ್ತಿದ್ದೆ. ಆ ಲೈಫಲ್ಲೇ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಸುಕೃತಲಿಂದ ಸಾಗರಿಕನೇ ಆಗೋಗ್ಬಿಟ್ಟಿದ್ದೆ. ಸೊ ಐ ವಾಸ್ ಲಿವಿಂಗ್ ದ ಕ್ಯಾರೆಕ್ಟರ್ ಡ್ಯೂರಿಂಗ್ ದ ಮೂವಿ. ಸೆಟ್ಟಲ್ಲೂ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ, ಭೂಮಿ ಟೀಮ್, ಜಟ ಟೀಮ್ ಮೆಂಬರ್ಸ್ ಎಲ್ಲರೂ ನನ್ನನ್ನು ಸಾಗರಿಕಾ ಅಂತಲೇ ಕರಿತಿದ್ರು. ನಮ್ಮ ತಾಯಿ ಕೂಡ ನನ್ನನ್ನು ಅಮ್ಮ ಜೊತೆಗೆ ಇದ್ದರು, ಅವರು ಕೂಡ ಸಾಗರಿಕಾ ಅಂತಲೇ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಕ್ಯಾರೆಕ್ಟರ್ನ ನಾನು ಆ್ಯಕ್ಚುಲಿ ಐ ವಾಸ್ ಲಿವಿಂಗ್ ದ ಕ್ಯಾರೆಕ್ಟರ್ ಡ್ಯೂರಿಂಗ್ ದ ಮೂವಿ. ಏನು ನಿಮ್ಮ ಕ್ಯಾರೆಕ್ಟರ್ ಏನು? ಹಾರ್ಡ್ ಕೋರ್ ಫೆಮಿನಿಸ್ಟ್, ಅಂಬೇಡ್ಕರ್ ವಾದಿ, ತುಂಬ ಓದ್ಕೊಂಡಿರೋಳು, ತುಂಬ ತಿಳಿದು, ತುಂಬ ವೆರಿ ಸ್ಟ್ರಾಂಗ್, ವೆರಿ ಬೋಲ್ಡ್ ವುಮನ್ ನಾನು. ಒಂದು ಫ್ರೀಡಮ್, ಎಲ್ಲರಿಗೂ ಒಂದು ಲಿಬರ್ಟಿ, ಫ್ರೀಡಮ್ ಬೇಕು ಹೆಣ್ಮಕ್ಳಿಗೋಸ್ಕರ ಹೋರಾಡುವಂಥವಳು. ಅವರ ರೈಟ್ಸ್ಗೋಸ್ಕರ, ಅವರ ಫ್ರೀಡಮ್, ಲಿಬರ್ಟಿ ಅದಕ್ಕೋಸ್ಕರ ಹೋರಾಡುವಂಥ ಹುಡುಗಿ ನಾನು. ಸೊ ನನ್ನದೇ ಆದಂಥ ಒಂದು ಡಿಫ್ರೆಂಟ್ ಫಿಲಾಸಫಿ ಮಾಡ್ಕೊಂಡು, ನನ್ನದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ನನ್ನ ಲೈಫ್ನ ನಾನು ಸಾಗಿಸ್ತಿರ್ತೀನಿ. ಆ್ಯಂಡ್ ನಂದು ಇನ್ನೊಂದೇನೆಂದರೆ ಗಂಡಸರನ್ನ ತುಂಬ ಹೇಟ್ ಮಾಡ್ತೀನಿ. ಸೊ ಆ ರೀತಿಯ ಕ್ಯಾರೆಕ್ಟರ್. ರಿಯಲ್ ಆಗಿ ಯಾರನ್ನು ಹೇಟ್ ಮಾಡಲ್ಲ. ಐ ಆಮ್ ಅ ವೆರಿ ಸ್ವೀಟ್ ಗರ್ಲ್. ಅವನ ಕ್ಯಾರೆಕ್ಟರ್ನ ರೂಪಿಸ್ತಾ ಬಂದಿರುತ್ತೆ. ಸೊ ಅದಾದಮೇಲೆ ಆ ಹುಡುಗಿ ಬರ್ತಾಳೆ, ಸಾಗರಿಕಾ ಅವನ ಲೈಫ್ನಲ್ಲಿ ಬರ್ತಾಳೆ.